Dear friends, welcome to Janaki Tutorials. Today we will discuss about research aptitude based 2021 to 24 questions and with explanations. This is related to NET and KSET examination, paper 1, chapter 2, that is research and aptitude. Research aptitude. ಸೊ ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದ್ರ ರಿಲೇಟೆಡ್ ನೋಟ್ಸ್ನ ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ನಲ್ಲಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಓಕೆನಾ. ಸೊ ಬಿಫೋರ್ ಆಫ್ ದ್ಯಾಟ್ ನಾನು KSET ಹಾಗೂ NET ಬೇಸ್ ಮೇಲೆ ಪೇಪರ್ 1 ಕ್ಲಾಸಸ್ನ ನಾನು ಮಾಡಿದ್ದೀನಿ. ಅದರೊಳಗಡೆ ನಿಮಗೆ ಸೊ ಟುಡೇ ನಾವೇನು ಮಾಡೋಣ, ಚಾಪ್ಟರ್ 2 ದಟ್ ಈಸ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಬೇಸ್ ಮೇಲೆ ಕ್ವಶನ್ಸ್ ವಿತ್ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ 2024 ಡಿಸೆಂಬರ್ 2024 ಸೈಕಲಲ್ಲಿ ಅಂದರೆ ಎಕ್ಸಾಮು 6th of January 2025ಗೆ ಆಗಿರೋವಂಥ ಕ್ವಶನ್ಸು ರಿಲೇಟೆಡ್ ಟು ರಿಸರ್ಚ್ ಆಪ್ಟಿಟ್ಯೂಡ್ ಬೇಸ್ ಮೇಲೆ ಕ್ವಶನ್ಸು. ಓಕೆ, ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕಂಟೆಂಟ್ ಅನಲೈಸಸ್. ಸೊ ಕಂಟೆಂಟ್ ಅನಲೈಸಸ್ ಬೇಸ್ ಮೇಲೆ ಕ್ವಶನ್ ಇದೆ. ಸಿ ಆಪ್ಷನ್ ಎ, ಇಟ್ ಈಸ್ ಹೈಲಿ ಟ್ರಾನ್ಸ್ಪರೆಂಟ್ ರಿಸರ್ಚ್ ಮೆಥಡ್. ದೆನ್ ಆಪ್ಷನ್ ಬಿ, replication and follow-up studies are not feasible in content analysis. It can allow for some amount of longitudinal analysis with relative ease. It can be applied to a wide variety of different type of unstructured textual information. So which is related to content analysis. ಸೊ ಆನ್ಸರ್ ಏನಾಗ್ಬೋದು? ಸೊ ಕಂಟೆಂಟ್ ಅನಲೈಸಸ್ ರಿಲೇಟೆಡ್ ಯಾವ ಆಪ್ಷನ್ಸ್ ಬರ್ತವೆ ಅಂತ ಹೇಳಿ. ಸಿ ಆಪ್ಷನ್ ಬಿ ನೋಡ್ರಿ, ಇಲ್ಲಿ ರೆಪ್ಲಿಕೇಶನ್ ಆ್ಯಂಡ್ ಫಾಲೋ ಅಪ್ ಸ್ಟಡೀಸ್ ಆರ್ ನಾಟ್ ಫೀಸಿಬಲ್ ಅಂತ ಹೇಳಿದೆ. ದಿಸ್ ಇಸ್ ನೆಗೆಟಿವ್ ಫಾರ್ಮ್. ಸೊ ಈ ನೆಗೆಟಿವ್ ಫಾರ್ಮ್ ಇದರಲ್ಲಿ ಬರಲ್ಲ. ಸೊ ಉಳಿದಿರೋದೆಲ್ಲ ಏನು ರಿಮೈನಿಂಗ್ ಪಾಸಿಟಿವ್ ಫಾರ್ಮಲ್ಲಿದೆ. ಐ ಥಿಂಕ್ ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಎಸ್, ಕರೆಕ್ಟ್. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಕಂಟೆಂಟ್ ಅನಲೈಸಸ್ ಈಸ್ ಅನ್ ಅ ರಿಸರ್ಚ್ ಟೆಕ್ನಿಕ್. ಇಟ್ ಈಸ್ ಅ ರಿಸರ್ಚ್ ಟೆಕ್ನಿಕ್. It is used to make a replicable and valid inferences by systematically interpreting and coding textual materials like documents, oral communication and graphical. So the answer will be option number 2. Next question, question number 2, that is research participants are evaluated with specific questionnaire at a beginning of study. But the researcher changes the questions for subsequent evaluations to prevent the participants from repeating the same answers. What potential threat to the internal validity of the study might arise? Instrumentation, maturation, attrition or mortality and history. ಸೊ ಏನಿದೆ ಕ್ವಶನ್ನು, ರಿಸರ್ಚ್ ಪಾರ್ಟಿಸಿಪೆಂಟ್ಸ್ ಆರ್ ಇವ್ಯಾಲ್ಯುವೇಟೆಡ್ ಅಂದರೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನಾವು ಕ್ವಶನರೀಸ್ನ ಕ್ರಿಯೇಟ್ ಮಾಡ್ತೀವಿ, ಹೌದಾ? ಬಿಗ್ನಿಂಗ್ ಸ್ಟಡಿ ಒಳಗಡೆ ಕ್ವಶನ್ಸ್ನ ಕೇಳ್ತೀವಲ್ಲ ಏನಾರು ರಿಸರ್ಚ್ ಮಾಡಬೇಕಾದ್ರೆ, ದಟ್ ಈಸ್ ಕ್ವಶನರೀಸ್. ಬಟ್ ರಿಸರ್ಚರ್ ಚೇಂಜಸ್ ದ ಕ್ವಶನರೀಸ್ ಫಾರ್ ಸಬ್ಸಿಕ್ವೆಂಟ್ ಇವ್ಯಾಲ್ಯುವೇಷನ್ ಟು ಪ್ರಿವೆಂಟ್ ಅ ಪಾರ್ಟಿಸಿಪೆಂಟ್ಸ್ ಫ್ರಮ್ ರಿಪೀಟಿಂಗ್ ದ ಸೇಮ್ ಆನ್ಸರ್. ಸೊ ರಿಸರ್ಚರ್ ಏನು ಮಾಡ್ಬೋದು, ಆ ಕ್ವಶನ್ಸ್ನ ಚೇಂಜ್ ಮಾಡ್ಬೋದು, ಹೌದಾ? ಬಿಕಾಸ್ ಆಫ್ ದ ಸೇಮ್ ಆನ್ಸರ್ಸ್. ವಾಟ್ ಪೊಟೆನ್ಷಿಯಲ್ ಥ್ರೆಟ್ ಟು ದ ಇಂಟರ್ನಲ್ ವ್ಯಾಲಿಡಿಟಿ ಆಫ್ ದ ಸ್ಟಡಿ ಮೈಟ್ ರೈಸ್. ಯಾವ ಪೊಟೆನ್ಷಿಯಲ್ ಥ್ರೆಟ್ ಅರೈಸ್ ಆಗ್ಬೋದು? ದಟ್ ಈಸ್ ಇನ್ಸ್ಟ್ರುಮೆಂಟೇಷನ್. ಓಕೆ, ದಟ್ ಈಸ್ ಇನ್ಸ್ಟ್ರುಮೆಂಟೇಷನ್. So this is an internal validity concerns to the extent to which observed effects can be attributed to the independent variable rather than other factors. The threat of instrumentation occurs when changes in the measuring instruments, observations, scoring procedures during the study affect the outcomes. So in this scenario, the researcher changes the questions measuring the instruments between the initial and subsequent evaluations. This change makes it difficult to determine the observed differences over time. See the next question. That is, match the following questions. See, this is I think based on the statistical format. So mu equals to 5, then 1 by n sigma x2 is equals to 61.
ಸೊ ಇದನ್ನ ನಾವೇನು ಮಾಡಬೇಕು ಅಂದರೆ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಮ್ಯೂ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ, ಈ ವ್ಯಾಲ್ಯೂಸ್ನ ಇದರೊಳಗಡೆ ಹಾಕಿಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಈಸ್ ದ ಆನ್ಸರ್. ಸೊ ಆನ್ಸರ್ ಹೆಂಗೆ ಬರುತ್ತೆ ಅಂತಂದರೆ ಇಲ್ಲಿದೆ ನೋಡಿರಿ, ಇಲ್ಲಿ ಎಕ್ಸ್ಪ್ಲೇಷನ್ ಇದೆ. ಫಸ್ಟ್ ಏನು ಮಾಡಬೇಕು, ದಿಸ್ ಸ್ಟ್ಯಾಂಡರ್ಡ್ ಏವಿಯೇಷನ್ ಈಸ್ 61 ಅಂದರೆ ಇಲ್ಲಿ ಆನ್ಸರ್ ಕೊಟ್ಟಿರ್ತಾರಲ್ಲ, ದಿಸ್ ಈಸ್ 61 ಈಸ್ ಸ್ಟ್ಯಾಂಡರ್ಡ್ ಏವಿಯೇಷನ್. ದೆನ್ ದಿಸ್ 5 ಏನಿದೆ ಅಲ್ಲ ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು, ದಟ್ ಈಸ್ 25. ಸೊ ಸ್ಟ್ಯಾಂಡರ್ಡ್ ಏವಿಯೇಷನ್ ಈಸ್ 61 ಮೈನಸ್ 52 then this is equals to 61 minus 25. 5 square is 25 is equals to 36. 36 is the ರೂಟ್ನ ತೆಗೆದುಬಿಟ್ರೆ ಏನಾಗುತ್ತೆ, ನಮಗೆ 6 ಬರುತ್ತೆ, ಹೌದಾ. ಸೊ ಇದೇ ಥರ ನೆಕ್ಸ್ಟ್ ಸಮ್ಸ್ನ ಮಾಡಬೇಕು. ಸೊ ಅದೇ ಥರ ರಿಮೈನಿಂಗ್ ಸಮ್ಸ್ನ ಮಾಡಿದರೆ ನಮಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಅರೇಂಜ್ ದ ಫಾಲೋವಿಂಗ್ ಮೆಷರ್ಸ್ ಫಾರ್ ಅ ಗಿವನ್ ಡೇಟಾ ಸೆಟ್ ಆಫ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರಲ್ಲಿ ಸೆಟ್ ಮಾಡಬೇಕಂತೆ. ದಿಸ್ ಈಸ್ ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕಲ್ ಬೇಸಸ್, 7th ಡೆಸೈಲ್, ಮೀಡಿಯನ್, 3rd ಕ್ವಾರ್ಟೈಲ್ ಆ್ಯಂಡ್ ದಿಸ್ ಪರ್ಸಂಟೈಲ್. ಏನಂದರೆ ಅಸೆಂಡಿಂಗ್ ಆರ್ಡರಲ್ಲಿ ನಾವು ಮಾಡಬೇಕಂತೆ. ಸೊ ಫಸ್ಟು ಡೆಸೈಲ್ ಅಂದರೆ ದಟ್ ಈಸ್ ಈಕ್ವಲ್ಸ್ ಟು 10 ಅಂತ, ಡಿವೈಡೆಡ್ ಬೈ 10 ಮಾಡಬೇಕು ಅಂತ. ಮೀಡಿಯನ್ ಅಂದರೆ 2, ಓಕೆ. ಕ್ವಾರ್ಟೈಲ್ ಅಂದರೆ 4, ಪರ್ಸಂಟೈಲ್ ಅಂದರೆ ಇಟ್ ಈಸ್ ಈಕ್ವಲ್ಸ್ ಟು 100, ಓಕೆನಾ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 2, ದಟ್ ಈಸ್ ಫಸ್ಟ್ ಒನ್ ಬಿ. 2 ಅನ್ನಲ್ಲ ನಾನು, ಮೀಡಿಯನ್ ಅಂದರೆ ಬಿ. ದೆನ್ ಡೆಸೈಲ್ ಮೀನ್ಸ್ 10, ದಟ್ ಈಸ್ 7th ಡೆಸೈಲ್ ಈಸ್ ಸೆಕೆಂಡ್ ಒನ್. ದೆನ್ 3rd ಕ್ವಾರ್ಟೈಲ್. 3rd ಕ್ವಾರ್ಟೈಲ್ ಅಂದರೆ ಎಷ್ಟಾಗುತ್ತೆ, 3rd ಕ್ವಾರ್ಟೈಲ್ ಈಸ್ ಈಕ್ವಲ್ಸ್ ಟು 75%, ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ ಡಿ 78th ಪರ್ಸಂಟೈಲ್, ಓಕೆ. ನೆಕ್ಸ್ಟ್ ಇದೆ ಇನ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ 5th question, an investigation conducted at a specific time and place focusing on a single question that does not generalize to broader questions is called as. ಏನಿದೆ, ಆಪ್ಷನ್ ನಂಬರ್ ಎ ಈಸ್ ವಿಚ್ ರಿಸರ್ಚ್, ubiquitous research, ethnographic research, ideographic research and qualitative research. See, the investigation conducted at a specific time and place related focusing on a single question that does not generalize the broader questions. Single question is does not generalize to the broader questions, that is I think ideographic research. ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ರಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಐಡೆಂಟಿಫೈ ದ ಕಂಟಿನ್ಯೂವಸ್ ವೇರಿಯೇಬಲ್. ಕಂಟಿನ್ಯೂವಸ್ ವೇರಿಯೇಬಲ್ನ ಐಡೆಂಟಿಫೈ ಮಾಡಬೇಕು. ಸೊ ಈ ವೇರಿಯೇಬಲ್ಸ್ ಒಳಗಡೆ ಇಂಡಿವಿಜುವಲ್, ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂವಸ್ ಅಂತ 3 ಟೈಪ್ಸ್ ಬರುತ್ತೆ. ಇಂಡಿವಿಜುವಲ್ ಅಂದರೆ ಅಬ್ಸರ್ವೇಷನ್ಸ್ ಅಷ್ಟೇ ಇರೋದು. ದೆನ್ ಡಿಸ್ಕ್ರೀಟ್ ಅಂತಂದರೆ ಅಲ್ಲಿ ನಿಮಗೆ ಆಬ್ಸರ್ವೇಷನ್, ಎಕ್ಸ್ ಆಬ್ಸರ್ವೇಷನ್ಸ್ ಆ್ಯಂಡ್ ಎಫ್ ಫ್ರೀಕ್ವೆನ್ಸೀಸ್ನ ಕೊಟ್ಟಿರ್ತಾರೆ. ದೆನ್ ಕಂಟಿನ್ಯೂವಸ್ ಅಂತಂದರೆ ಅಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ದಿಸ್ ಈಸ್ ಕಂಟಿನ್ಯೂವಸ್ ವೇರಿಯೇಬಲ್. ನಂಬರ್ ಆಫ್ ಟೇಲ್ಸ್ ಆಬ್ಟೇನ್ಡ್ ಇನ್ 100 ಟಾಸಸ್ ಆಫ್ ಅ ಕಾಯಿನ್. Then weight of a students in a school, marks scored by students in an objective type of examination, height of plants in an agricultural field. ಸೊ ಇಷ್ಟರೊಳಗಡೆ ಯಾವುದು ಕಂಟಿನ್ಯೂವಸ್ ಸಿರೀಸ್ ಒಳಗಡೆ ಬರುತ್ತೆ ಅಂತ. ಸೊ ಕಂಟಿನ್ಯೂವಸ್ ಸಿರೀಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಪ್ಷನ್ ನಂಬರ್ 4 ಈಸ್ ದ ಆನ್ಸರ್, ದಟ್ ಈಸ್ ಬಿ ಆ್ಯಂಡ್ ಡಿ ಈಸ್ ದ ಆನ್ಸರ್. ಸಿ, ವೇಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್. ವೇಟ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಜಾಸ್ತಿ ಜನ ಇರ್ತಾರಲ್ಲ ಕ್ಲಾಸಸ್ ಒಳಗಡೆ. ಸೊ ಅವ್ರಿಗೆ ಏನು ಬರಿತೀವಿ ನಾವು, ವೇಟ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು, ಮೇ ಬಿ 10 kgs to 20 kg, 20 kg to 30 kg. ಸೊ ಈ ಥರ ನಾವು ಕ್ಲಾಸಸ್ನ ಮಾಡ್ತೀವಲ್ಲಿ, ಎಲ್ಲಿ, ವೇಟ್ ಆಫ್ ದ ಸ್ಟೂಡೆಂಟ್ಸ್ ಇದ್ದಲ್ಲಿ. ಇನ್ನೊಂದು ಹೈಟ್ ಆಫ್ ಅ ಪ್ಲ್ಯಾಂಟ್ಸ್ ಇನ್ ಅಗ್ರಿಕಲ್ಚರಲ್ ಫೀಲ್ಡ್. ಸೊ ಹೈಟು ಎಲ್ಲನೂ ಹಿಂಗೆ ಸ್ಟ್ರೇಟ್ ಆಗಿರಲ್ಲ 1 2 3 ಅಂತ ಹೇಳಿ. ಸೊ ಮ್ಯಾಕ್ಸಿಮಮ್ಮು ಇರುತ್ತೆ, ಮಿನಿಮಮ್ಮು ಇರುತ್ತೆ. ಸೊ ದಟ್ 10 to ಹೀಗೆ 1 to 10 or 10 to 20. ಸೊ ಈ ಥರ ನಾವು ಕ್ಲಾಸಸ್ನ ಕ್ರಿಯೇಟ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಕಂಟಿನ್ಯೂವಸ್ ಸಿರೀಸ್. ಸೊ ಆಪ್ಷನ್ ನಂಬರ್ 4 ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.